ರಾಮನಗರದಲ್ಲಿ ಅಪರಿಚಿತರು ಇಟ್ಟಿದ್ದ ನಾಡಬಾಂಬ್ ಸ್ಫೋಟಗೊಂಡು ವಕೀಲರೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಸುಂಡಘಟ್ಟ ಗ್ರಾಮದಲ್ಲಿ ನಡೆದಿದೆ. ವಕೀಲ ಮೋಹನ್ ಎಂಬುವರಿಗೆ ಗಂಭೀರ ಗಾಯವಾಗಿದ್ದು, ಸುಂಡಘಟ್ಟ ಫಾರ್ಮ್ ಹೌಸ್ನಲ್ಲಿ ಬೆಳ್ಳಂಬೆಳಗ್ಗೆ ಘಟನೆ ಜರುಗಿದೆ. ವಕೀಲ ಮೋಹನ್ ರವರು ಬನ್ನೇರುಘಟ್ಟದಲ್ಲಿ ತಮ್ಮದೇ ಆದ ಫಾರ್ಮ್ ಹೌಸ್ನಲ್ಲಿ ರಜಾ ದಿನಗಳನ್ನು ಕಳೆಯಲು ಫ್ಯಾಮಿಲಿ ಜೊತೆ ಬಂದಿದ್ದರು. ಈ ವೇಳೆ ಕಿಡಿಗೇಡಿಗಳು ಇಟ್ಟಿದ್ದ ನಾಡಬಾಂಬ್ ಗೇಟ್ ಬಳಿ ಸ್ಫೋಟಗೊಂಡಿದೆ. ಎಂದಿನಂತೆ ಬೆಳಗ್ಗೆ ಎದ್ದು ಗೇಟ್ ಬಳಿ ಬಂದಾಗ ನಾಡಬಾಂಬ್ ಗಮನಿಸದೆ ತುಳಿದ ಹಿನ್ನೆಲೆಯಲ್ಲಿ ಬಾಂಬ್ ಸ್ಫೋಟಗೊಂಡಿದೆ. ಸ್ಫೋಟದ ರಭಸಕ್ಕೆ ವಕೀಲ ಮೋಹನ್ ಸ್ಥಿತಿ ಗಂಭೀರವಾಗಿದ್ದು, ಕೈಕಾಲಿಗೆ ಗಂಭೀರ ಗಾಯಗಳಾಗಿವೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕೋಡಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗಾಗಿ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಲಾಗಿದೆ. ಸಹಾಯಕ ಪೊಲೀಸ್ ಅಧೀಕ್ಷಕ ಗಿರೀಶ್ ಅವರು ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಆರೋಗ್ಯವನ್ನು ವಿಚಾರಿಸಿ ಘಟನೆಯ ಬಗ್ಗೆ ಮಾಹಿತಿ ಪಡೆದು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ರಾಮನಗರ ತಾಲೂಕು ಸುಂಡಘಟ್ಟ ಗ್ರಾಮದಲ್ಲಿ ಅಂದರೆ ಬನ್ನೋರ್ಘಟ್ಟ ಫಾರೆಸ್ಟು ಗಡಿ ಭಾಗದಲ್ಲಿ ಈ ನಮ್ಮ ಮೋಹನ್ ಹೈಕೋರ್ಟ್ ಲಾಯರ್ ಅವರು ಜಾಗ ತಗೊಂಡು ಮನೆಯನ್ನು ಕಟ್ಟವ್ರೆ. ಒಂದು 20 ವರ್ಷದ ಹಿಂದೆ ಮನೆ ಕಟ್ಟಿದ್ದಾರೆ. ಒಂದು ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಂದ ಬಂದು ಅವರು ಶನಿವಾರ ಭಾನುವಾರ ಕುಟುಂಬ ಸಮೇತ ಅಲ್ಲಿದ್ದು ಹೋಗ್ತಾರೆ. ಅಂತ ಇದರಲ್ಲಿ ಇವತ್ತು ಒಬ್ಬರೇ ಬಂದು ಅಲ್ಲೊಂದು ಲೇಬರ್ಸ್ ಮನೆ ಕಟ್ತಾ ಇರಬೇಕಾದ್ರೆ ಅಲ್ಲಿದ್ದಾರೆ ಆಲ್ಟೋ. ಬೆಳಗ್ಗೆ 6 ಗಂಟೆಗೆ ಎದ್ದು ಈಚೆ ಬರ್ತಾರೆ. ಈಚೆ ಬಂದು ಮೊದಲನೇ ಡೋರು ತೆಗಿತಾರೆ. 2ನೇ ಡೋರು ಅವರ ಪಡಸಾಲೆ, ಹೊರಗಡೆ ಪಡಸಾಲೆ ಇದೆ, ಅಲ್ಲಿ 2ನೇ ಡೋರು ಎಲ್ಲ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ, ಕಂಬಿಗಳು ಹಾಕಿದ್ದಾರೆ. ಅಲ್ಲಿ ಕಬ್ಬಿಣದ್ದು ಬಾಗಿಲನ್ನ ಅದಕ್ಕೆ ಹಾಕಿದ್ದಾರೆ. ಆ ಕಬ್ಬಿಣದ ಬಾಗಿಲು ಓಪನ್ ಮಾಡಿ ಈ ಕಡೆ ಎಡಕ್ಕೆ ತಿರುಗುವಂತ ತಕ್ಷಣನೇ ಅವ್ರಿಗೆ ಬ್ಲಾಸ್ಟ್ ಆಗಿದೆ. ಅದೇನೋ ಅಲ್ಲಿ ಯಾರಾದರೂ ಬಾಗಿಲ ಹತ್ರ ಏನಾದರೂ ಇಟ್ಟಿದ್ರ, ಏನಾದರೂ ಹಂದಿಗೆ, ಇಲ್ಲೆಲ್ಲ ಹಳ್ಳಿಗಳಲ್ಲಿ ಹಾಕುವಂಥದ್ದು ಹಂದಿಗೆ ಮದ್ದೆ ಹಾಕ್ತಾರೆ, ಆ ಥರ ಇಟ್ಟಿದ್ರ, ಯಾವ ರೀತಿ ಆಯಿತು, ಏನಾಯಿತು, ಯಾರಾದರೂ ಎಸ್ತರ, ಅದು ಯಾವುದೂ ಮಾಹಿತಿ ಅವ್ರಿಗೂ ಗೊತ್ತಾಗಿಲ್ಲ, ಅಲ್ಲಿ ಅಕ್ಕಪಕ್ಕದವ್ರಿಗೂ ಗೊತ್ತಿಲ್ಲ, ಏನಾಗಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಬೆನ್ನು ಮತ್ತು ಬೆನ್ನಿನ ಹಿಂಭಾಗ ಎಲ್ಲ ಗಾಯಗಳಾಗಿ ಬ್ಲಾಸ್ಟ್ ಆಗಿ ಅವ್ರಿಗೆ ಪ್ಯಾಂಟು, ಚಪ್ಪಲಿ, ಬಟ್ಟೆ ಎಲ್ಲ ರಕ್ತ ಆಗಿ ಅಲ್ಲಿಂದ ಅವರು ಲೇಬರ್ಸ್ ಯಾರು ಅಲ್ಲಿ ಮನೆ ಕಟ್ತಾ ಇರೋರು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಮೊದಲನೇ ಚಿಕಿತ್ಸೆಯನ್ನು ಇಲ್ಲಿ ಕೊಡಿಸಿ ಇಲ್ಲಿಂದ ಬೆಂಗಳೂರಿಗೆ ಇದು ಕೋಣನಕುಂಟೆ ಅಲ್ಲಿ ಆಸ್ಪತ್ರೆ, ಹೈಟೆಕ್ ಆಸ್ಪತ್ರೆಗೆ ತಗೊಂಡೋಗಲ್ಲಿ ಸೇರಿಸಿ ಅಲ್ಲಿ ಗುಣ ಆಗ್ತಾ ಇದ್ದಾರೆ. ಅವ್ರಿಗೇನು ಜೀವಕ್ಕೇನು ಅಪಾಯ ಇಲ್ಲ. ಇದು ಯಾವ ರೀತಿ ಆಯಿತು, ಯಾರಾದರೂ ಎಸ್ತಿದಾರ, ಏನಾದರೂ ಅನಾಹುತ ಮಾಡಿದ್ರ, ಅಥವಾ ಯಾವ ರೀತಿ ಆಯಿತು ಅಂತ ಯಾರಿಗೂ ಯಾವ ಮಾಹಿತಿನೂ ಇಲ್ಲ. ಆದರೆ ನಮ್ಮ ಕನಕಪುರ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು DYSP ಸರ್ ಅಂತ ಗಿರೀಶ್ ಸರ್ ಅವರು ಇವರೆಲ್ಲ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮತ್ತು ಆಸ್ಪತ್ರೆಗೆ ಹೋಗಿ ಆ ಅಡ್ವೊಕೇಟನ್ನು ಆರೋಗ್ಯ ವಿಚಾರಿಸಿ ಈಗಾಗಲೇ ತನಿಖೆಗಳನ್ನ ಶುರು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಮಾಜೂರು ಮಾಡ್ತಾ ಇದ್ದಾರೆ. ವಿಶೇಷವಾದ ತನಿಖಾ ತಂಡಗಳನ್ನು ಕರೆಸಿ ಇಲ್ಲಿ ಯಾವ ರೀತಿ ಆಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ಲನೂ ಈಗ ಕಂಡುಹಿಡಿತಾ ಇದ್ದಾರೆ. ಹಾಗಾಗಿ ಅವರು ಅಡ್ವೊಕೇಟ್ ಮೋಹನ್ ಅವರು ಆರೋಗ್ಯವಾಗಿದ್ದಾರೆ. ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ಅವರು ಬೇಗ ಗುಣ ಹಾಕಿ ಬರ್ತಾರೆ ಅಂತ ಭಾವಿಸ್ತಾ ಇದ್ದೀವಿ. ಮರ್ಸಪ್ಪ ರವಿ, ಕನಕಪುರ.